ಪಕ್ಕದೊಳಗೆ ನಂಬಿಕೆಯಿಂದ ಹೇಳಿ, ಶ್ರೇಷ್ಠತೆ ಮೇಲೆ ನಿನ್ನ ದೃಷ್ಟಿ ಇರಲಿ. ಅವರನ್ನ ನೋಡದೆ ಹೋದ್ರೂ ಚಿಂತಿಲ್ಲ, ಅವರ ಕೈಯನ್ನಾದ್ರೂ ಹಿಡಿದು ಹೇಳಿ, ಶ್ರೇಷ್ಠತೆ ಮೇಲೆ ನಿನ್ನ ದೃಷ್ಟಿ ಇರಲಿ. ಹೃದಯದಲ್ಲಿ ತುಂಬಾ ನೋವಿದ್ರೂ ಸಹ ಎಲ್ಲವನ್ನ ನಮ್ಮ ಕನ್ನಡದಲ್ಲಿ ಸಂಭಾಳಿಸ್ಕೊಂಡು ಹೋಗೋದಂತ ಹೇಳ್ತೀವಲ್ಲ, ಆ ರೀತಿ ಸಂಭಾಳಿಸ್ಕೊಂಡು ಮೌನವಾಗಿದ್ದು ಕಹಿ ಬೇವಿನ ರಸ ಕುಡಿಯುವಂತೆ ಎಲ್ಲ ಕುಡ್ಕೊಂಡ್ಬಿಟ್ಟು ಸಮಾಧಾನದಿಂದ ನೀವು ಮುನ್ನಡಿತಾ ಇದ್ದೀರಾ. ದೇವರ ಆತ್ಮ ನಿಮಗೆ ಹೇಳ್ದೇನೆಂದ್ರೆ, ನಿನ್ನ ಕಣ್ಣೀರನ್ನ ನಾನು ಶೇಖರಿಸಿಟ್ಕೊಂಡಿದ್ದೀನಿ, ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟು ನಿನ್ನನ್ನು ನನ್ನ ಬಲಹಸ್ತದಿಂದ ನಡೆಸ್ತೀನಿ. ಆಮೇನ್. ನಮ್ಮೆಲ್ಲರಿಗೂ ಸಂಬಂಧಗಳಿವೆ. ನಿಮಗಿದೆಯಾ? ಅಣ್ಣ, ಅಕ್ಕ, ತಮ್ಮ, ಕಸಿನ್, ಗಂಡ, ಹೆಂಡತಿ, ಅತ್ತೆ, ಸೊಸೆ, ಚಿಕ್ಕಪ್ಪ, ದೊಡ್ಡಪ್ಪ, ಸಂಬಂಧಗಳಿವೆಯಾ? ಆಮೇನ್. ಅದರಲ್ಲಿ ಕೆಲವೊಂದು ಸಂಬಂಧಗಳು ಹೇಗಿರ್ತದೆ ಅಂದರೆ, ಯಾಕಪ್ಪ ಇದೆ ಅನ್ನಿಸ್ತದೆ. ಅಂಥವ್ರು ತೀರ್ಕೊಂಡಾಗ ನಾವು ಗೊಳು ಅಂತ ಆಳ್ತೀವಿ, ಅವ್ರ ಜೀವಂತ ಇದ್ದಾಗ ಅವ್ರ ಜೊತೆಗೆ ಪಿಕ್ನಿಕ್ ಕರೆದ್ರೆ ನಾವು ಬರಲ್ಲ ಅಂತೀವಿ. ಅಂಥವ್ರು ಅರ್ಥ ಆಗ್ತದಲ್ಲ, ಗೊತ್ತಿಲ್ಲ ಇಲ್ವಾ? ಅವ್ರು ಏನಾದರೂ ನಮ್ಮ ಮನೆಗೆ ಬರ್ತಾರೆ ಅಂತ ಫೋನ್ ಮಾಡಿಬಿಟ್ರೆ 2 ದಿನದಿಂದನೇ ಎದೆ ಬಡಿಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗೆಂತ ರಂಪ ಮಾಡಿ ಹೋಗ್ತಾರೋ ಅಂತ. ಅಲ್ಲ, ನೀವು ಮಾಡೋರಿದ್ರೆ ನಿಮಗಿದು ಅರ್ಥ ಆಗಲ್ಲ. ಎಷ್ಟು ಜನರು ಇಲ್ಲಿದ್ದೀರಾ? ಈ ರೀತಿ ಸಂಬಂಧಗಳನ್ನು ಹೊತ್ತುಕೊಂಡು ನಾವು ತುಂಬಾ ದೂರ ಹೋಗ್ಲಿಕ್ಕೆ ಆಗಲ್ಲ. ನಿಜಾನ? ಆಗ ಏನಾಗುತ್ತೆ, ಬರ್ತಾ ಬರ್ತಾ ಆ ಸಂಬಂಧ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಕೊಳೆತು ಬಿಡ್ತದ ಅಂದ್ರೆ, ಕೊಳೆತಿರೋದನ್ನ ಇನ್ನು ಸಹಿಸಿಕೊಳ್ಳಿಕ್ಕೆ ಆಗದೆ ಕೆಲವೊಂದು ಸಾರಿ ನಾವೇನಾಗ್ಬಿಡ್ತೀವಿ ಅಂದ್ರೆ, ಅಂಥ ಸಂಬಂಧಗಳಿಂದ ದೂರ ಆಗ್ತೀವಾ? ಸತ್ಯ ನುಡಿತಾ ಇದ್ದೀನ? ಅವಾಗ ನಿಮ್ಮ ಸಂಬಂಧಿಕರು ಯಾರಾದರೂ ಇಂತಿಂಥವ್ರು ಭೇಟಿಯಾಗಿದ್ರ ಅಂತ ಕೇಳಿದ್ರೆ, ಅವ್ರ ಸುದ್ದಿ ಎತ್ತಬೇಡ. ಅಗ್ದಿ ಕಠಿಣ ಇರೋರು ನಮ್ಮ ಪಾಲಿಗೆ ಸತ್ತವ್ರೆ ಅಂತಾರೆ. ಅದನ್ನು ಹೇಳಲಿಕ್ಕೆ ಧೈರ್ಯ ಮಾಡದೇ ಇರೋರು ಅವ್ರ ಗೊಡವೆ ಬೇಡಮ್ಮ ನಮಗೆ ಅಂತಾರೆ. ಇನ್ನು ಕೆಲವರು ಅವ್ರು ಎಲ್ಲೇ ಇರಲಿ, ಹೆಂಗೆ ಇರಲಿ, ಚೆನ್ನಾಗಿರ್ಲಿ ಬಿಡವ, ನಮಗೆ ಬೇಡ ಅಂತಾರೆ. ನಾನು ನಿಜ ನುಡಿತಾ ಇದ್ದೀನ? ಪಾಸ್ಟ್ರಿಗೆ ಹೆಂಗೆ ಗೊತ್ತು? ನಿನ್ನೆ ತಾನೇ ನಮ್ಮ ಮನೆಯಲ್ಲಿ ಅಂದಿದೆ ಅಂತ ಹೇಳ್ತಾ ಇದ್ದಾರೆ. ಪಾಸ್ಟ್ರಿಗೆ ಏನು ಗೊತ್ತು? ತಲಿ ದೇವ್ರಿಗಷ್ಟೇ ಗೊತ್ತಿರೋದು. ಆಮೇನ್. ಪಾಸ್ಟ್ರು ಬರೀ ಒಂದು ಸಾಧನ. ಯಾರಿಗಾದ್ರೂ ಆಶೀರ್ವಾದ ಆಗ್ತಾ ಇದ್ರೆ, ಅರ್ಥ ಆಗ್ತಾ ಇರೋದಾಗಿದ್ರೆ ಒಂದ್ಸಾರಿ ಆಮೇಲೆ ನಮ್ದಾಗ ಹೇಳ್ತೀರ. ಬರ್ತಾ ಬರ್ತಾ ಅಂಥ ಸಂಬಂಧಗಳು ಕಡಿದು ಹೋಗಿ ಏನಾಗುತ್ತಂದ್ರೆ, ಜ್ಞಾಪಕವೂ ಉಳಿಯಲ್ಲ. ನಂತರ ಒಂದು ದಿನ ಯಾರಾದ್ರೂ ಅವ್ರ ಹೆಸದ್ರೆ, ಯವ್ವ ಅವ್ರನ್ನ ಮರೆತು ಆರಾಮಿದ್ದೀವಿ, ಯಾಕೆ ಹೆಸರೆತ್ತು ನೆನಪು ಮಾಡ್ತೀಯಾ ಅಂತಾರೆ. ತಿಳಿಲಿಲ್ಲ? ಕನ್ನಡದಾಗ ನಮ್ಮ ಧಾರವಾಡದಾಗ ಹೇಳ್ತೇನೆ ಕೇಳಿ. ಅವ್ರ ಹೆಸರು ಎತ್ತ ಬೇಡವಾ ನನ್ನ ಮುಂದೆ ಅಂತಾರ. ಯಾಕೆ? ಆ ಹೆಸರು ಕೇಳಿದ್ರೆ ಸಾಕು, ಒಂದು ರೀತಿ ಪಲ್ಪಿಟೇಷನ್, ಹೃದಯ ಡಮ್ ಡಮಾರ್ ಡಮ್ ಡಮಾರ್ ಅಂತ ಡ್ರಮ್ಸ್ ಬಾರಿಸುತ್ತೆ. ವಾಯ್ಲಿನ್ ಬಾರಿಸೋ ಬಿಟ್ಟು ಡ್ರಮ್ಸ್ ಬಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇನ್. ನಾನು ಕೌಟುಂಬಿಕ ಸನ್ನಿವೇಶಗಳನ್ನು ಬೋಧಿಸ್ತಾ ಇಲ್ಲ, ನಾನು ತಿಳಿಸ್ತೀನಿ ಏನು ಹೇಳ್ತಾ ಇದ್ದೀನಂತ. ಕೆಲವೊಬ್ಬರು ದೇವರ ಜೊತೆಗೆ ಸಂಬಂಧದಲ್ಲಿರ್ತಾರೆ, ಇನ್ನು ಕೆಲವರು ದೇವರ ಜೊತೆಗೆ ಬರೀ ಒಡಂಬಡಿಕೆಯಲ್ಲಿರ್ತಾರೆ, ಹೊರತು ಸಂಬಂಧದಲ್ಲಿರೋದಿಲ್ಲ. ಫಸ್ಟ್ ವ್ಯತ್ಯಾಸ ಏನು? ತುಂಬಾ ಸರಳ. ಒಡಂಬಡಿಕೆಯಲ್ಲಿರುವವರಿಗೆ ದೇವರಿಂದ ಆಶೀರ್ವಾದ ಆಗೋದು ಖಂಡಿತ. ಅದರ ಅರ್ಥ ದೇವರವ್ರ ಜೊತೆಗಿದ್ದಾನಂತ ಅಲ್ಲ. ಆದ್ರೆ ದೇವರ ಜೊತೆಗೆ ಸಂಬಂಧದಲ್ಲಿರೋರು ಒಡಂಬಡಿಕೆ ಅಷ್ಟೇ ಅಲ್ಲ, ಒಡಂಬಡಿಕೆಯಲ್ಲಿ ಇಲ್ಲದನ್ನೂ ಸಹ ಕರ್ತನಿಂದ ಪಡ್ಕೊಳ್ತಾರೆ. ಉದಾಹರಣೆ, ವ್ಯತ್ಯಾಸವನ್ನು ಹೇಳ್ತೇನೆ. ದೇವರು ಮೋಶೆಗೆ ಹೇಳ್ತಾ ಇದ್ದಾನೆ, ಅಯ್ಯ ಸರ್ದ್ಬಿಡು, ನಿನ್ನ ಕಡೆ ಸರ್ದ್ಬಿಡು. ವಿಮೋಚನ ಕಾಂಡದಲ್ಲಿ ಹೇಳ್ತಾ ಇದ್ದಾನೆ, ಸರ್ದ್ಬಿಡು. ಮೋಶೆ ಕೇಳ್ದ, ಅಪ್ಪ ಏನಾಯ್ತು? ನೀನು ಸರ್ದ್ಬಿಡು, ನಿನ್ನ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡು ಇವ್ರನ್ನೆಲ್ಲ ಅಳಿಸ್ಬಿಡ್ತೀನಿ ಅಂತ ಹೇಳ್ದ. ಆಮೇನ್. ಅಂದ್ರೆ ಒಂದು ಸಂಬಂಧ ದೇವರಿಗೂ ಭಾರ ಆಗ್ಲಿಕ್ಕೆ ಸಾಧ್ಯನಾ? ನೀವಂತೀರಾ ಇಲ್ಲ ಅಂತ. ಅದು ಸೈತಾನನ ಮೋಸ. ಬೈಬಲ್ ತುಂಬಾ
ಪ್ರತಿಯೊಂದು ಪೇಜ್ನಲ್ಲಿ ದೇವರಿಗೆ ಭಾರವಾದಂಥ ಸಂಬಂಧಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಕೇಳ್ತಾ ಇದ್ರೆ ಅನ್ಕೊಳ್ತೀನಿ, ದೇವರಿಗೆ ಭಾರ ಆಗುವಂಥ ಸಂಬಂಧ ಆಗಬೇಡಿ, ದೇವರಿಗೆ ಮೆಚ್ಚುಗೆ ಆಗುವಂಥ ಸಂಬಂಧವಾಗಿ. ದೇವರಿಗೆ ಎಷ್ಟು ಭಾರ ಆಗ್ಬಿಡುತ್ತಂದರೆ ಅವನು ಮೋಶೆಗೆ ಹೇಳ್ತಾ ಇದ್ದಾನೆ, ಒಂದೇ ಗಳಿಗೆಯಲ್ಲಿ ನಾನು ಇಳಿದು ಬಂದು ಇವರನ್ನೆಲ್ಲ ದಹಿಸಿ ಬಿಡ್ತೀನಿ, ಸಾಕಾಗೋಯ್ತು, ರೋಸಿ ಹೋಗ್ಬಿಟ್ಟಿದ್ದೀನಿ. ಕೇಳ್ತಾ ಇದ್ರೆ ಅನ್ಕೋತ ಅಂದರೆ ಸಂಬಂಧ ಭಾರ ಆಗಲಿಕ್ಕೆ ಸಾಧ್ಯ ಅಲ್ವಾ? ಅದು ಬಿಡಿ, ಅದನ್ನು ಇನ್ನೂ ತಿಳಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಮೊದಲು. ಅಂದರೆ ಸಂಬಂಧ ಭಾರ ಆಗಲಿಕ್ಕೆ ಸಾಧ್ಯ. ಪಾಸ್ಟರ್, ನಾವು ಹೊಸ ಒಡಂಬಡಿಕೆಯಲ್ಲಿದ್ದೀವಿ, ಇನ್ನೂ ಸಂಬಂಧ ಭಾರ ಹೆಚ್ಚಿಗೆ ಆಗುತ್ತೆ. ಏನು ಪಾಸ್ಟರ್, ಎಲ್ಲರೂ ಕೃಪೆ ಅಂತ ಬೋಧಿಸ್ತಾ ಇದ್ದಾರೆ ಪಟ್ಟಣದಲ್ಲಿ. ಹೌದ್ರಿ, ಕೃಪೆ ಅಂತ ಹೇಳಿ ನರಕಕ್ಕೆ ಒಯ್ಯೋರ ಬಳಿಗೆ ಹೋಗ್ಲಿಕ್ಕಿದ್ರೆ ನೀವು ಹೋಗ್ಬೋದು, ನನಗೇನು ಅಭ್ಯಂತರ ಇಲ್ಲ. ಆದರೆ ನಾವು ಬೋಧಿಸೋದು ಸತ್ಯನೇ. ಯಾಕಪ್ಪ ಅಂದರೆ ಅದೇ ವಾಕ್ಯದಲ್ಲಿ ಏನು ಹೇಳ್ದ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ನೀವೆಲ್ಲರೂ ಕೇಳಿದ್ದೀರಾ ವ್ಯಭಿಚಾರ ಮಾಡಬೇಡಿ ಅಂತ. ಒಪ್ಕೊಳ್ತೀರಾ? ಬರೆದಿದೆಯಾ ಸತ್ಯವೇದದಲ್ಲಿ? ನೀವೆಲ್ಲರೂ ಕೇಳಿದ್ದೀರಾ ವ್ಯಭಿಚಾರ ಮಾಡಬೇಡಿ ಅಂತ. ಆದರೆ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ನಿಮಗೆ ಹೇಳ್ತಾ ಇದ್ದೀನಿ, ಒಬ್ಬ ಸ್ತ್ರೀಯನ್ನು ನೋಡಿ ನೀನು ಮನಸ್ಸಿನಲ್ಲಿ ಮೋಹಿಸಿದರೂ ಸಾಕು, ನೀನು ವ್ಯಭಿಚಾರ ಮಾಡಿದೆ ಹಾಗಾಯಿತು. ಎಲ್ಲಿದೆ ಕೃಪೆ? ಆಯ್ತಾ? ಹೊಸ ಒಡಂಬಡಿಕೆ ಆಯ್ತಾ? ಪಾಸ್ಟ್ರೆ ಹೊಸ ಒಡಂಬಡಿಕೆಯಲ್ಲಿ ಇದ್ದೀವಿ. ಹೌದು, ಇದು ಹೊಸ ಒಡಂಬಡಿಕೆ, ಇದು ಸತ್ಯವಾದ ಹೊಸ ಒಡಂಬಡಿಕೆ. ಕೃಪೆ ಅಂತ ಹೇಳ್ಕೊಂಡ್ಬಿಟ್ಟು ಬಾರಿಗೆ ಬಂದದ್ದು ಮಾತಾಡ್ಕೊಂಡು ತಲೆ ಮೇಲೆ ಶಾಪ್ ಹೊತ್ಕೊಳ್ಳೋದು ಹೊಸ ಒಡಂಬಡಿಕೆ ಅಲ್ಲ. ಇನ್ನೂ ಎಚ್ಚರಿಕೆಯಿಂದ ನಿಂತವನು ಬಿದ್ದೇನೆಂಬುದಾಗಿ ತನ್ನನ್ನು ಕಾದುಕೊಂಡು ನಡೆಯುವುದು ಹೊಸ ಒಡಂಬಡಿಕೆ. ಕೇಳ್ತಾ ಇದ್ದೀರ ಅನ್ಕೊಳ್ತೇನೆ. ಆಮೇನ್, ಆಮೇನ್, ಆಮೇನ್. ಒಡಂಬಡಿಕೆಯಲ್ಲಿ ನೋಡಿ, ಒಂದು ಗಳಿಗೆ ಎಂಥದ್ದು ಬಂತಂದ್ರೆ ಮೋಶೆಗೆ ದೇವರು ಹೇಳ್ತಾ ಇದ್ದಾನೆ, ನಮ್ಮ ದೇವರು ಏನಂತ ಎಂತವನಂದ್ರೆ, ನೀವು ಸಂಬಂಧದಲ್ಲಿ ನಿಂತುಕೊಳ್ಳದೆ ಹೋದ್ರೂ ಸಹ ತನ್ನ ಒಡಂಬಡಿಕೆ ನೆರವೇರಿಸೋದನ್ನು ಬಿಡಲ್ಲ ಅವನು. ಅದಕ್ಕೆ ಅವನು ಇಂಥ ದೇವರು, ನನ್ನ ದೇವರು. ಮೋಶೆಗೆ ಹೇಳ್ತಾ ಇದ್ದಾನೆ, ಇನ್ನು ನಾನು ನಿಮ್ಮ ಜೊತೆಗೆ ಬರಲ್ಲ ಅಂದ್ರೆ ಸಂಬಂಧ ಮುಗಿಯಿತಲ್ವಾ? ಒಬ್ರು ನಿನ್ನ ಜೊತೆಗೆ ನಾನು ಇರಲ್ಲ ಅಂದ್ರೆ ಅದರ ಅರ್ಥ ಏನು? ಯಾರಾದ್ರೂ ಹೇಳಿ. ಸಂಬಂಧ ಮುಗೀತಂತಲ್ವಾ? ಇನ್ನು ನಾನು ನಿನ್ನ ಜೊತೆಗೆ ಬರಲ್ಲ ಅಂದ್ರೆ ಅದರ ಅರ್ಥ ಏನು? ಇಂದಿನಿಂದ ಸಂಬಂಧ ಇಲ್ಲ. ಆದ್ರೆ ನಾನು ವಾಗ್ದಾನ ಮಾಡಿದ್ದೀನಲ್ಲ, ಹಾಲು ಜೇನು ಹರಿಯುವಂತ ದೇಶವನ್ನು ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ, ನನ್ನ ದೂತನನ್ನ ಕಳಿಸ್ಕೊಡ್ತೀನಿ. ಅಯ್ಯೋ, ಅರ್ಥ ಮಾಡ್ಕೊಳ್ಳಿ. ಬರೀ ಮಹತ್ ಕಾರ್ಯಗಳಾಗ್ತಾ ಇದ್ರೆ, ವಾಗ್ದಾನದ ದೇಶ ಸಿಗ್ತಾ ಇದ್ರೆ, ಏಳಿಗೆ ಬರ್ತಾ ಇದ್ರೆ, ಅದರ ಅರ್ಥ ದೇವರು ನಿನ್ನಿಂದ ಸಂತೋಷವಾಗಿದ್ದಾನೆ ಅಂದಾಗ ಅಲ್ಲ. ಅದರ ಅರ್ಥ ಏನಂದ್ರೆ, ನೀನು ಆತನ ಜೊತೆಗೆ ನಡೆಯದೇ ಹೋದ್ರೂ ಸಹ ತನ್ನ ವಾಗ್ದಾನಗಳನ್ನ ನೆರವೇರಿಸುವಂತವನವನು. ಅದರ ಅರ್ಥ ಸಂಬಂಧ ಸರಿಯಾಗಿದೆ ಅಂತಲ್ಲ. ಅದರ ಅರ್ಥ ಸಂಬಂಧ ಸರಿಯಾಗಿದೆ ಅಂತಲ್ಲ. ಅವನು ಏನ್ ಹೇಳ್ತಾ ಇದ್ದಾನೆ, ನನ್ನ ದೂತನನ್ನ ಕಳುಹಿಸಿ ಕೊಡ್ತೀನಿ, ಅಮೋರಿಯರನ್ನ ಹಿತ್ತಿಯರನ್ನ ಓಡಿಸಿ ಬಿಡ್ತೀನಿ. ನಿನ್ನ ವೈರಿಗಳನ್ನ ದೇವರು ಓಡಿಸ್ತಾ ಇದ್ರೆ ಅದರ ಅರ್ಥ ದೇವರು ನಿನ್ನಿಂದ ಸಂತೋಷವಾಗಿದ್ದಾನೆ ಎಂಬುದಾಗಿ ಅಲ್ಲ. ಆತನು ತನ್ನ ವಾಗ್ದಾನವನ್ನು ನೆರವೇರಿಸ್ತಾ ಇದ್ದಾನೆ. ಆದ್ರೆ ನೀನು ಆತನ ಜೊತೆ ಒಳ್ಳೆ ಸಂಬಂಧದಲ್ಲಿ ಇದ್ದೀಯಾ? ಇಲ್ಲಿ ಬಂದು ಸಾಕ್ಷಿ ಕೊಡ್ತೇವೆ, ನನ್ನ ವೈರಿಗಳ ಮುಂದೆ ದೇವರು ಔತಣವನ್ನು ಸಿದ್ಧ ಮಾಡ್ದ, ನನಗೆ ಅಂದವರು ಬಿದ್ದೋದ್ರು. ಕೊಚ್ಕೊಳ್ಬೇಡ, ಹೊಗಳಿಕೊಳ್ಳೋದಕ್ಕೆ ಏನು ಇಲ್ಲ, ಆಸ್ಪದವಿಲ್ಲ ನಮ್ಮಲ್ಲಿ. ಯಾಕಂದ್ರೆ ನೀನು ಸೇವಿಸ್ತಾ ಇರುವಂತ ದೇವರು ವಾಗ್ದಾನಗಳನ್ನು ನೆರವೇರಿಸುವ ದೇವರು. ಆದ್ರೆ ನಿನ್ನ ಸಂಬಂಧ ಆತನ ಹೃದಯಕ್ಕೆ ಸಂತೋಷವನ್ನು ತರುವಂತ ಸಂಬಂಧ ಆಗಿದೆಯೋ ಅಥವಾ ಬೇಸರದಿಂದ ವಾಗ್ದಾನಗಳನ್ನ ಕಾಟ ಕಳೀಲಿಕ್ಕೆ ಕೊಡ್ತಾ ಇದ್ದಾನೋ ಪರೀಕ್ಷಿಸ್ಕೋ. ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ. ಆಮೇನ್, ಆಮೇನ್. ಸಂಬಂಧನೇ, ಆದರೆ ಅದು ಮಧುರವಾದ ಸಂಬಂಧ ಆಗಿದ್ರೆ ಎಲ್ಲರೂ ಎಂಜಾಯ್ ಮಾಡ್ಬೋದು. ಆದರೆ ಅದು ಭಾರ ಆಗಿಬಿಟ್ರೆ ಬೇಸರ ಆಗ್ಬಿಡ್ತದೆ. ತಂದೆ ಹೃದಯಕ್ಕೆ ನಾವು ಬೇಸರ ತರಬಾರ್ದು. ಇದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಅಂದ್ಕೊಳ್ತೀನಿ. ಇವತ್ತು ದೇವರ ಆತ್ಮ ನನಗೆ ಹೇಳ್ದ, ನನ್ನ ಜನರಿಗೆ ಹೇಳು,
ಎಲ್ಲರ ಜೊತೆಗೆ ನಾನು ಸಂತೋಷವಾಗಿಲ್ಲ. ಇನ್ನೂ ಕೆಲವರು ನನ್ನ ಹೃದಯಕ್ಕೆ ಮೆಚ್ಚುವ ಹಾಗೆ ನಡಿಬೇಕಾಗಿದೆ. ಇನ್ನೂ ಒಂದು ಹೆಜ್ಜೆ ಮುಂದೋಗ್ತೇನೆ. ಇಷ್ಟು ಜನ ನಮ್ಮ ಜೊತೆಗೆ ಸೇವೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಕೆಲವರು ಪೂರ್ಣಾವಧಿ ಸೇವೆ ಮಾಡೋರು, ಇನ್ನು ಕೆಲವರು ಕಲ್ತ್ಕೊಂಡು ಇಲ್ಲಿ ಸೇವೆ ಮಾಡ್ತಾರೆ, ಇನ್ನೊಂದು ಕೆಲವು ಕೆಲಸ ಮಾಡಿಕೊಂಡು ಸೇವೆ ಮಾಡ್ತಾರೆ. ಈಗ ಒಡಂಬಡಿಕೆ ಏನಪ್ಪ ಅಂತಂದರೆ, ನೀನು ಸೇವೆ ಮಾಡಿದ್ದೀಯಾ, ಸಭೆಯಿಂದ ನಾನು ನಿನಗೆ ಸ್ಯಾಲ್ರಿ ಕೊಡಬೇಕು, ಇದು ತಗೋ, ದೇವ್ರನ್ನ ಆಶೀರ್ವದಿಸ್ಲಿ ಹೋಗಲಿ. ಆದರೆ ಸಂಬಂಧದಲ್ಲಿರುವಾಗ ಒಂದು ಉದಾಹರಣೆ ಕೊಡ್ತೀನಿ. ಸಂಬಂಧ ಅಂದರೆ ನನಗೆ ಇವನೇ ಬರ್ತಾನೆ, ಯಾಕಾಗುತ್ತಿಲ್ಲ, ಬರೀ ಸಂಬಂಧಿಕರೇ ಬರ್ತಾರೆ. ಸಂಬಂಧದಲ್ಲಿ ಏನಾಗುತ್ತಂದರೆ, ಏನೋ ದುಬೈಗೆ ಹೋಗಿದ್ದೀವಿ, ಒಡಂಬಡಿಕೆ ಮುಗಿಸ್ಬಿಟ್ಟಿದ್ದೀನಿ, ನಾನು ಈ ತಿಂಗಳು ಸ್ಯಾಲ್ರಿ ಕೊಟ್ಬಿಟ್ಟಿವ್ನಿ, ಆದರೆ ದುಬೈಗೆ ಹೋಗಿದ್ದೀನಿ. ಯಾರು ನೆನಪಿಗೆ ಬರ್ತಾರೆ? ವರ್ಕರ್ ನೆನಪಿಗೆ ಬರಲ್ಲ, ಸಂಬಂಧದಲ್ಲಿರೋರು, ನನ್ನ ಮಕ್ಕಳು ನೆನಪಿಗೆ ಬರ್ತಾರೆ. ಎಲ್ಲ ಹುಡುಕ್ತಾ ಇದ್ದೆ, ಬಾರಿ ಹಿಡ್ಕೊಳ್ಬೇಕಾ, ಅವಾಗ ನೆನಪಾಗುತ್ತೆ, ಸ್ವಲ್ಪ ದುಡ್ಡು ಉಳಿದಿದೆ, ಇವನಿಗೆ ಏನಾದರೂ ತಗೊಳ್ಳೋದು ಒಳ್ಳೇದಲ್ಲ ಅಂತ. ಅದು ಸಂಬಂಧ. ಮೊದಲನೇದು ಒಡಂಬಡಿಕೆ ಕರ್ತವ್ಯ. ದೇವರು ಕೊಟ್ಟೇ ಕೊಡ್ತಾನೆ, ಆದರೆ ನೀವು ಸ್ವೀಕರಿಸಿಕೊಳ್ಳೋರು ಒಡಂಬಡಿಕೆಯಲ್ಲಿ ಸ್ವೀಕರಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಸಂಬಂಧದಲ್ಲಿ ಸ್ವೀಕರಿಸ್ಕೊಳ್ಳಿ. ಅಂಥ ಸಂಬಂಧವನ್ನು ಜೀವಿಸಿ. ಎಂಥ ಸಂಬಂಧ? ಆತನು ಒಡಂಬಡಿಕೆ ಮಾಡಿಕೊಂಡೇನಲ್ಲ, ಥ್ಯಾಂಕ್ ಯು ಅಂತ ಸಂಕಷ್ಟಕ್ಕೆ ಬಿದ್ದು ನಿನ್ನನ್ನು ಆಶೀರ್ವದಿಸಬಾರ್ದು. ಇವನನ್ನು ಆಶೀರ್ವದಿಸದೆ ನಾನು ಮುಂದೆ ಹೋಗ್ಲಿಕ್ಕೆ ಆಗಲ್ಲಲ್ಲ, ನನ್ನ ಹೃದಯಕ್ಕೆ ಮೆಚ್ಚುಗೆ ಅವನಾಗಿ ಜೀವಿಸ್ತಾ ಇದ್ದಾನಲ್ಲ ಅಂತ ಅವನು ಸಾಕ್ಷಿ ಕೊಡ್ಬೇಕು. ಆಮೇನ್. ಎಷ್ಟೋ ಜನ ಪ್ರೀಚರ್ಗಳು ಮಹತ್ ಕಾರ್ಯಗಳು ಆಗ್ತಾ ಇದೆ ಅಂತ ಅಂದ್ಕೊಂಡ್ಬಿಟ್ಟು ದೇವರು ಅವ್ರ ಜೊತೆಗೆ ಇದ್ದಾನೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಸತ್ಯ ಏನಂತಂದ್ರೆ, ನನ್ನ ಹೆಸರಿನಲ್ಲಿ ದೆವ್ವ ಬಿಡಿಸುವಿರಿ, ರೋಗಗಳನ್ನು ಗುಣಪಡಿಸುವಿರಿ ಅಂತ ಆತನು ಒಡಂಬಡಿಕೆ ಮಾಡ್ಕೊಂಡಿದ್ದಕ್ಕಾಗಿ ಆ ಮಹತ್ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಆದರೆ ದೇವರು ಸಂಬಂಧದಲ್ಲಿ ನಿನ್ನ ಜೊತೆಗೆ ನಡೀತಾ ಇರೋದಾಗಿದ್ರೆ ಬರೀ ಮಹತ್ ಕಾರ್ಯಗಳು ನಿನ್ನನ್ನು ಹಿಂಬಾಲಿಸೋದಿಲ್ಲ, ಆತನ ಪ್ರಸನ್ನತೆ ನಿನ್ನನ್ನು ಆವರಿಸ್ಕೊಳ್ತಾರೆ. ನೀನು ಬರೀ ಹಾಡ್ತಾ ಇದ್ರೆ ಸಾಕು, ಆತನ ಪ್ರಸನ್ನತೆಯಲ್ಲಿ ಜನ ತಮ್ಮನ್ನು ತಾವು ಮರ್ತು ಬಿಡ್ತಾರೆ. ನೀನು ಬರೀ ಪ್ರಾರ್ಥಿಸ್ತಾ ಇದ್ರೆ ಸಾಕು, ಅವರ ಕಿವಿಗಳಿಗೆ ಮಧುರತೆ ಹೇಗಂದ್ರೆ ತಮ್ಮನ್ನು ತಾವು ಆ ಪ್ರಾರ್ಥನೆಯಲ್ಲಿ ಮರ್ತು ಬಿಡ್ತಾರೆ. ಮುಗಿದ ನಂತರ ಹೇಳ್ತಾರೆ, ಬ್ರದರ್ ಎಷ್ಟು ದೇವರ ಪ್ರಸನ್ನತೆ ಇತ್ತು. ಯಾಕೆ ಗೊತ್ತಾ? ಯಾರಾದರೂ ದೇವರ ಪ್ರಸನ್ನತೆಯನ್ನು ಬಗ್ಗೆ ಇತ್ತು ಅಂದರೆ ಅದರ ಅರ್ಥ ನನಗೇನು ಅನ್ನಿಸ್ತದ ಅಂದರೆ, ಡೆಫಿನೆಟ್ ಆಗಿ ಅದನ್ನು ತಂದವರು ದೇವರ ಹೃದಯನ ಮುಟ್ಟಿದವರು, ತಾಕಿದವರು. ಗುಣಪಡಿಸುವಿಕೆ ಅದು ವಾಗ್ದಾನ ಯಂತ್ರ ಎಲ್ಲ ಟಾಮ್ ಡಿಕ್ ಹೆರಿ ಎಲ್ಲರಿಗೂ ಸಿಗ್ತದೆ, ಆದರೆ ಪ್ರಸನ್ನತೆ ಮನಸ್ಸನ್ನು ಗೆದ್ದವ್ರಿಗೆ ಸಿಗ್ತದೆ. ಪಾಸ್ಟ್ ಹಂಗೆ ಹೇಳ್ತಾರೆ, ನೋಡಿ ಇಲ್ಲೇ ನೋಡಿ ಮೋಶೆಗೆ ಏನು ಹೇಳ್ತಾ ಇದ್ದಾನೆ, ಹಾಲು ಜೇನು ಹರಿಯುವಂಥ ದೇಶ ನಿನ್ ಕೊಡ್ತೀನಿ, ಆಯ್ತಲ್ಲ, ಆದರೆ ಯಾವ ಮನಸ್ಸಿನಿಂದ ಕೊಡ್ತಾ ಇದ್ದೀನಿ? ನಾನು ಮಾತ್ರ ಬರಲ್ಲ ಅಂದರೆ ಬೇಸರದ ಮನಸ್ಸಿನಿಂದ ಕೊಡ್ತಾ ಇದ್ದೀನಿ. ಯಾಕೆ? ನಿನ್ನ ಜನರು ನನಗೆ ಮೆಚ್ಚುಗೆ ಆಗ್ತಾ ಇಲ್ಲ. ಸೊಕ್ಕಿನ ಜನರು, ಸ್ಟಿಫ್ ನೆಕ್ಡ್. ಇಂಗ್ಲಿಷ್ ಕನ್ನಡದಲ್ಲಿ ಏನು ಬರ್ದಿದೆ? ಸ್ಟಿಫ್ ನೆಕ್, ಮೊಂಡರು. ನಾನು ಬಂದ್ರೆ ಸತ್ತೋಗ್ಬಿಡ್ತಾರೆ. ಕೊಡೋದನ್ನ ಕೊಡ್ತೀನಿ, ಆದರೆ ಕರ್ತವ್ಯವಾಗಿ ಕೊಡ್ತಾ ಇದ್ದೀನಿ, ಹೋಗಿ ತಕ್ಕೊಳ್ಳಿ. ನಾನು ನಿಮಗೆ ಹೇಳ್ತೀನಿ, ದಯವಿಟ್ಟು ವಿದ್ಯಾರ್ಥಿಗಳು, ಮಕ್ಕಳು, ಆತನ ಕರ್ತವ್ಯದಿಂದ ನಮ್ಮನ್ನು ಆಶೀರ್ವದಿಸುವಂಥ ರೀತಿಯಲ್ಲಿ ಆತನನ್ನು ಹಿಂಬಾಲಿಸೋದು ಬೇಡ. ಆತನು ತುಂಬು ಹೃದಯದಿಂದ ನಮ್ಮನ್ನು ಆಶೀರ್ವದಿಸುವ ರೀತಿಯಲ್ಲಿ ಆತನ ಜೊತೆಗೆ ನಡೆಯೋಣ. ಬೆಳಗ್ಗೆ ನಾನು ಹೇಳ್ತಾ ಇದ್ದೆ, ಈತನಿಂದ ನನಗೆ 100 ರೂಪಾಯಿ ಬರಬೇಕಂದ್ರೆ ಅದು 90 ಆದರೆ ನಡೀತದೆ, 101 ರೂಪಾಯಿ ಆಶಿಸಬೇಡಿ. ಯಾಕೆ ಗೊತ್ತಾ? ಅವನಿಗೆ ಹೇಳಿ, ನೀನು ಕೊಡದೇ ಇದ್ರು ನಡೀತದೆ ಬಿಡಪ್ಪ. ಯಾಕೆ ಗೊತ್ತಾ? 100 ಹೋಗುತ್ತೆ, ಮತ್ತೊಂದು ಕಡೆಯಿಂದ 1000 ಒದಗಿಸ್ಕೊಡ್ತಾನೆ. 1000 ಹೋಗುತ್ತೆ, ಮತ್ತೊಂದು ಕಡೆಯಿಂದ 1,00,000 ಒದಗಿಸ್ಕೊಡ್ತಾನೆ. ಆದರೆ ಈ 1 ರೂಪಾಯಿಗೋಸ್ಕರ ಕರ್ತನ ದೃಷ್ಟಿಯಲ್ಲಿ ಹೇಯವಾಗುವುದು ಬೇಡ. ಆಮೇನ್. ಅರ್ಥ ಮಾಡ್ಕೊಳ್ತಾ ಇದ್ದೀರ ಅಂದ್ಕೊಳ್ತೀನಿ. ಅದನ್ನ ಮಾಡುವಾಗಲೇ ದೇವರ ದೃಷ್ಟಿಯಿಂದ ನಾವು ಬೀಳೋದು. ಆವಾಗ ನೋಡಿ, ಗುಣ ಆಗ್ಬಹುದು, ಸಮಾಧಾನ ಇರಲ್ಲ. ಬಡ್ತಿ ಬರ್ಬೋದು, ಅದ್ರ ಜೊತೆಗೆ ಮನೆಯಲ್ಲಿ ಜಗಳ ಬರ್ತದೆ, ಏಳಿಗೆ ಬರ್ತದೆ. ಯಾಕೆ? ಅವೆಲ್ಲ ಒಡಂಬಡಿಕೆ. ನೋಡಿ, ಒಡಂಬಡಿಕೆಯಲ್ಲಿ ಏನೇನು ಲಿಸ್ಟ್ ಮಾಡಿದ್ದಾನೆ ಅವನ್ನೆಲ್ಲ ಕೊಡ್ತಾನೆ. ಆದ್ರೆ ಆತನ ಪ್ರಸನ್ನತೆ ಕಳೆದುಕೊಂಡು ಬಿಡ್ತೀವಿ. ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೀನಿ.
ಆಮೇನ್, ಆಮೇನ್. ಎಷ್ಟು ಜನರಿಗೆ ಸಭೆಯಲ್ಲಿ ಪ್ರತಿ ವಾರ ಆಶೀರ್ವಾದ ಆಗ್ತಾ ಇದೆ? ನಾನು ಹೇಳ್ತಾ ಇದ್ದೀನಿ ನಿಮಗೆ, ನಾನು ಪ್ರಾರ್ಥಿಸುವುದರಿಂದ ಯಾರಿಗೂ ಏಳಿಗೆ ಆಗಲ್ಲ, ನೀವು ಕರ್ತನ ಜೊತೆಗೆ ನಡೆಯುವುದರಿಂದ ನಿಮಗೆ ಏಳಿಗೆ ಆಗುತ್ತೆ. ನಾವು ಪ್ರಾರ್ಥಿಸುವುದರಿಂದ ನಿಮಗೆ ಆಶೀರ್ವಾದ ಆಗಲ್ಲ, ನೀವು ಕರ್ತನ ಜೊತೆಗೆ ನಡೆಯುವುದರಿಂದ, ಆತನ ವಾಕ್ಯವನ್ನು ಕೇಳಿ ನಡೆಯುವುದರಿಂದ ನೀವು ಆಶೀರ್ವಾದ ಆಗುತ್ತೆ. ಎಲ್ಲರೂ ಅಂದ್ಕೊಳ್ತಾರೆ ಒಂದ್ಸಾರಿ ಪಾಸ್ಟರ್ ಸಂತೋಷ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಂತ. ಏನೂ ಆಗಲ್ಲ. ಆಮೇನ್. ಆದ್ರೆ ನೀವು ಕರ್ತನ ಜೊತೆಗೆ ನಡೀತಾ ಇರೋದಾಗಿದ್ರೆ ಪಾಸ್ಟರ್ ಸಂತೋಷ ಅಲ್ಲ ಬೆನ್ನಿನವ್ರದ್ದು ಅವಶ್ಯ ನಿಮಗೆ ಬೀಳಲ್ಲ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸುವನಾಗಿರ್ತಾನೆ. ಇಲ್ಲಿವರೆಗೆ ಅರ್ಥ ಆಗಿರೋದಾಗಿದ್ರೆ ಒಂದ್ಸಾರಿ ಆಮೇಲೆ ನಮ್ದಾಗ ಹೇಳ್ತೀರಾ? ಈಗ ಹಾಗಿದ್ರೆ ಕರ್ತನ ಜೊತೆಗಿರುವಂಥ ಸಂಬಂಧ ಹೇಗೆ ಅಂತ ನೋಡ್ಕೊಳ್ಳೋಣ. ಸಿದ್ಧರಾಗಿದ್ದೀರಾ? ಆಮೇನ್, ಆಮೇನ್. ಹೇಗೆ ಆ ಸಂಬಂಧ? ಆ ಸಂಬಂಧ ಹೇಗೆ? ನನ್ನ ಸಂಬಂಧ ದೇವರ ಜೊತೆಗೆ ಭಾರ ಆಗಿದೆಯಾ, ಸಂತೋಷವುಳ್ಳದ್ದಾಗಿದೆಯಾ? ಅದನ್ನು ಆಶೀರ್ವಾದಗಳಿಂದ ಅಳಿಬೇಡಿ, ಆತನ ಪ್ರಸನ್ನತೆಯಿಂದ ಅಳಿಯಿರಿ. ಆಮೇನ್, ಆಮೇನ್. ಆತ ನೋಹನ ಸಮಯದಲ್ಲಿ ಹೇಳ್ತಾ ಇದ್ದಾನೆ, ನೋಹನ ಸಮಯದಲ್ಲಿ ಎಷ್ಟು ಭಾರ ಆಗ್ಬಿಡುತ್ತಂದ್ರೆ ನೋಹನಿಗೆ ಹೇಳ್ತಾ ಇದ್ದಾನೆ, ಅಯ್ಯ ನೀನು ಒಂದು ಹಡಗು ಮಾಡ್ಕೋ, ಉಳಿದಿರುವಂಥ ಸಂಬಂಧ ನನಗೆ ತುಂಬ ಭಾರಿ ಆಗ್ಬಿಡ್ತು, ತನಗೆ ಯೂಸೇ ಇಲ್ಲ, ಇಡೀ ಲೋಕವನ್ನೆಲ್ಲ ಹಾಳು ಮಾಡಿ ನಿನ್ನನ್ನು ಮಾತ್ರ ನಾನು ಜೀವದವಾಗಿ ಇಡ್ತೀನಿ ಅಂತ ಹೇಳ್ದ. ಅವನು ಹಡಗ ಮಾಡ್ದ, ದೇವರು ಮಳೆ ಕಳಿಸ್ದ, ಭೂಮಿಯ ಸೆಲೆಗಳು ಓಪನ್ ಆದವು, ಮೇಲಿಂದ ಮಳೆ ಬಂತು. 40 ದಿನ ಎಡೆ ಬಿಡದೆ ಮಳೆ ಆದರೆ ಭೂಮಿ ಮೇಲಿರೋದೆಲ್ಲ ಅಳಿದು ಹೋಗ್ಬಿಡ್ತು. ಅಂದರೆ ಒಂದು ಸಾರಿ ದೇವರಿಗೆ ಸಂಬಂಧ ಬೇಡ ಅಂತಂದ್ರೆ ಏನಾಗುತ್ತೆ ನೋಡಿ, ತಾಳ್ಕೊಳ್ಳಿ, ನಮ್ಮ ಜೊತೆಗೆ ಅದು ಆಗಲ್ಲ, ಬರ್ತೀನಿ ಅಲ್ಲಿಗೆ. ಇಡೀ ಭೂಮಿ ಎಲ್ಲ ಅಳ್ದೋಯ್ತು, ನೋಹನ್ ಮಾತ್ರ ಬದುಕ್ದ. ಆತನು ಜೀವಂತವಿರುವಾಗ ಎಲ್ಲ ಚೆನ್ನಾಗಿತ್ತು. ಆತನ ಮಕ್ಕಳನ್ನು ದೇವರ ಸನ್ನಿಧಿಯಲ್ಲಿ ನಡೆಸ್ದ. ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಮರಿಗಳ ಮೊಮ್ಮಕ್ಕಳು ಎಲ್ಲ ಬಂದರು. ಅವನು ಸತ್ತೋದ. ಮತ್ತೆ ಹೊಳ್ಳಿ ನಾಯಿ ಬಾಲ ಡೊಂಕಾಯ್ತು. ಆಮೇನ್. ಮತ್ತೆ ಹೊಳ್ಳಿ ನಾಯಿ ಬಾಲ ಡೊಂಕಾಯ್ತು. ಏನಾಯ್ತು? ಮತ್ತೆ ದೇವರಿಗೆ ಸಾಕಾಗೋಯ್ತು. ಆದರೆ ನೋಹನ್ ಜೊತೆಗೆ ಒಂದು ಒಡಂಬಡಿಕೆ ಮಾಡ್ಕೊಂಡು ಬಿಟ್ಟದ. ಏನಂತ ಒಡಂಬಡಿಕೆ ಮಾಡ್ಕೊಂಡಿದ್ದ? ಯಾರಿಗಾರು ಗೊತ್ತದ? ನೋಹನ್ ಜೊತೆಗೆ ದೇವ್ರು ಏನು ಒಡಂಬಡಿಕೆ ಮಾಡ್ಕೊಂಡಿದ್ದ? ಎಕ್ಸಾಕ್ಟ್ಲಿ, ಇಂದಿನಿಂದ ಇಂಥ ಜಲಪ್ರಳಯವನ್ನ ನಾನು ಕಳಿಸೋದೇ ಇಲ್ಲ. ನೋಡಿ ಎಂಥ ದೇವರು, ಇದನ್ನೇ ಒಡಂಬಡಿಕೆ ನೆರವೇರಿಸೋದಂತ ಹೇಳೋದು. ಅವತ್ತು ಹೇಳ್ದವನು ಭೂಮಿ ಮೇಲೆ ಇವತ್ತಿನವರೆಗೂ ಎಂಥ ನ್ಯಾಚುರಲ್ ಡಿಸಾಸ್ಟರ್ ಆದರೂ ಸಹ ಇಡೀ ಭೂಮಿಯನ್ನು ಮುಳುಗಿಸಿದಂಥ ಪ್ರವಾಹ ಬರಲೇ ಇಲ್ಲ. ನೀನು ಸೇವಿಸುವಂಥ ದೇವರು ಎಂಥವನಂದರೆ, ಒಂದು ಸಾರಿ ಮಾತು ಕೊಟ್ಟರೆ ನೀನು ಅವನ ಜೊತೆಗೆ ಇರದೇ ಇರು, ನೀನು ನಾಶವಾಗಿ ಹೋಗೋದು ಗ್ಯಾರಂಟಿ. ಆದರೆ ಆತನು ಮಾತ್ರ ತನ್ನ ವಾಗ್ದಾನವನ್ನು ನೆರವೇರಿಸ್ತಾನೆ. ಆತನಿಗೆ ಹೇಳ್ದ, ಒಂದು ಮುಗಿಲು ಬಿಲ್ಲನ್ನು ಇಡ್ತೀನಿ, ಒಂದು ಗುರ್ತಾಗಿ. ಮಳೆ ಬರುವಾಗ ಮುಗಿಲು ಬಿಲ್ ಬರ್ತದೆ, ಅದರಿಂದ ಜ್ಞಾಪಕ ಆಗುತ್ತೆ ಏನಂದರೆ ಇಂದಿನಿಂದ ನಾನು ಇಂಥ ಮಳೆಯನ್ನು ಸುರಿಸಲ್ಲಂತ. ಇದು ಈ ದಿನದವರೆಗೆ ಮುಗಿಲು ಬಿಲ್ ಬರ್ತಾ ಇದೆ. ಅದು ಹೇಗೆ ಹುಡ್ತದೆ, ಹೆಂಗೆ ಅದು ರೇಡಿಯೇಟ್ ಆಗ್ತದೆ ಅಂತ ವಿಜ್ಞಾನಿಗಳು ಎಷ್ಟೇ ಅದನ್ನು ವಿವರಿಸಿದರೂ ಸಹ ಅವರಿಗೆ ತಿಳಿದಂತೆ ಒಂದೊಂದು ಸಾರಿ 3 ಮುಗಿಲು ಬಿಲ್ಗಳು ಮೂಡಿಬಿಟ್ಟಿದೆ. ಕೇಳಿಲ್ವಾ? 3-4 ಮುಗಿಲು ಬಿಲ್ಗಳು. ಇನ್ನು ಅವ್ರಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಹೆಂಗೆ ಹೇಳೋದಂತ. ಅಯ್ಯ, ಯಾಕಂತಂದ್ರೆ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು, ಅದನ್ನು ಮಾಡಿ ತೋರಿಸ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಮಾಡಿದವನು ಸೃಷ್ಟಿಕರ್ತ. ಆಮೇನ್. ಮಾಡಿದವನು ಕರ್ತ ಅವನು ದೇವ್ರು. ಅವಾಗ ಅದಾದ ನಂತರ ಮುಂದೆ ಸ್ವಲ್ಪ ಮುಂದೆ ಬಂದು ನೋಡಿ, ಅಬ್ರಹಾಮನವರೆಗೆ ಯಾರ ಜೊತೆಗೂ ಸಂತಾನದ ವಾಗ್ದಾನ ಮಾಡ್ಕೊಳ್ಳದ, ಮುಗಿಲು ಬಿಲ್ಲಿನ ವಾಗ್ದಾನ ಮಾಡ್ಕೊಂಡ, ಮಳೆ ವಾಗ್ದಾನ ಮಾಡ್ಕೊಂಡ. ಆದರೆ ಅಬ್ರಹಾಮನ ಜೊತೆಗೆ ವಾಗ್ದಾನ ಏನು ಮಾಡ್ಕೊಂಡ ಗೊತ್ತಾ? ನಿನ್ನ ಮೂಲಕ ಅನೇಕ ರಾಷ್ಟ್ರಗಳು ಏಳುವವು. ಇಲ್ಲಿ ಕೂತಿದ್ದೀವಿ ನೋಡಿ ನಾವು. ಆಮೇನ್. ನಿನ್ನ ಮೂಲಕ ರಾಷ್ಟ್ರಗಳು ಏಳುವವು. ಅಬ್ರಹಾಮನ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡು, ನನಗನ್ನಿಸ್ತದೆ ನಾನು ಆತನ ಜಗದಲ್ಲಿದ್ದರೆ ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ. ಯಾಕೆ ಗೊತ್ತಾ? ಮೊದಲು ವಾಗ್ದಾನ ಮಾಡಿರಲಿಲ್ಲ, ಅಳಿಸ್ಬಿಡ್ಬೋದಿತ್ತು. ಆದರೆ ಈಗ ಈ ವಾಗ್ದಾನ ಮಾಡಿದಾನೆ. ಅಬ್ರಹಾಮ ನಂತರ ಇಸಾಕ ದೇವ್ರ ಜೊತೆ ನಡೆದ, ಯಾಕೋಬ ದೇವ್ರ ಜೊತೆ ನಡೆದ. ಯಾಕೋಬನಿಗೆ ಎಷ್ಟು ಮಂದಿ ಮಕ್ಕಳು? ಯಾರಾದರೂ ಹೇಳ್ತೀರಾ? ಬೇರೆಯವರು ಎಣಿಸ್ಬೇಕಾ? ಎಷ್ಟು? ಈ ಕಡೆ ಹೇಳ್ತಾರೆ. ಯಾಕೋಬನಿಗೆ ಎಷ್ಟು ಜನ ಮಕ್ಕಳು? 12 ಜನ ಮಕ್ಕಳಲ್ಲಿ 11 ಸಂಬಂಧಗಳು ದೇವರಿಗೆ ಬೇಸರ. ಕೇಳಿ, ಈಗ ಮುಗಿಸ್ಲಿಕ್ಕೆ ಬರ್ತಾ ಇದ್ದೀನಿ ಕೇಳಿ. 12 ಮಕ್ಕಳಲ್ಲಿ ದೇವರಿಗೆ 11 ಸಂಬಂಧಗಳು ಬೇಸರ. ಒಬ್ಬನು ಮೆಚ್ಚಿಗೆ,
ಯೋಸೇಫನು ಮಾತ್ರ. ಇವತ್ತು ಸಾವಿರಾರು ಸಭೆಗಳಲ್ಲಿ, ಇವತ್ತು ಸಾವಿರಾರು ಕುಟುಂಬಗಳಲ್ಲಿ, ಇವತ್ತು ನೂರಾರು ಜನರಲ್ಲಿ ಆತನಿಗೆ ಭಾರವಾಗದೆ ಯೋಸೇಫನ ಹಾಗೆ ಮನಮೆಚ್ಚುವಂತ ಸಂಬಂಧದಲ್ಲಿ ನಡೆಯುವವರು ಎಷ್ಟು? ಅಲ್ಲಿ ಪ್ರಾರಂಭ ಆಯ್ತು. 12 ಜನ 12 ಕುಲಗಳಾದ್ರು. ಕೇಳ್ತಾ ಇದ್ದೀರಾ? ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಎಷ್ಟು ಅವನಿಗೆ ಬೇಸರಿಕೆ ತಂದ್ರೆ ಅಂದ್ರೆ ನೋಡಿ, ಪ್ರಾರಂಭದಲ್ಲಿ ಏನು ಮಾಡಿದ? ಇದನ್ನು ಸ್ವಲ್ಪ ಹಿಡ್ಕೊಳ್ಳಿ ಬೇಗ. ದಿಸ್ ಇಸ್ ಅಮೇಝಿಂಗ್. ಪ್ರಾರಂಭದಲ್ಲಿ ತನ್ನ ಜೊತೆಗೆ ನಡೆದವ್ರನ್ನ ಆಶೀರ್ವದಿಸ್ದ. ಯಾರು ಬೇಸರ ಆದ್ರೋ ಅವ್ರನ್ನ ಸಂಹರಿಸ್ಬಿಟ್ಟ. ಆದರೆ ಒಡಂಬಡಿಕೆ ಮಾಡಿಕೊಂಡ ನಂತರ ನೋಡಿ, ಕೇಳಿ, ಒಡಂಬಡಿಕೆ ಮಾಡಿಕೊಂಡ ನಂತರ ಯಾರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡ? ಯಾರು ಒಡಂಬಡಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ? ಅಬ್ರಹಾಮನ ಜೊತೆಗೆ. ಅಬ್ರಹಾಮನ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡ ನಂತರ ಒಮ್ಮೆ ಆದ್ರೂ ನನಗೆ ಬೇಸರ ಆಯ್ತು, ನಿಮ್ಮನ್ನ ಸಂಹರಿಸಿ ಬಿಡ್ತೀನಿ ಅಂತ ಮಾತೇ ಎತ್ತಲಿಲ್ಲ. ಆತನ ಒಡಂಬಡಿಕೆಯ ಛಲ ನೋಡಿ, ಆತನ ಒಡಂಬಡಿಕೆಯ ಬಲ ನೋಡಿ, ಸೊಲೊಮೋನನು ಕೊನೆ ಉಸಿರಿನವರೆಗೆ ದೇವರನ್ನ ಸೇವಿಸಿ ಕೊನೆ ದಿನದಲ್ಲಿ ಭ್ರಷ್ಟನಾದ. ಆದ್ರೆ ದೇವರವನನ್ನು ಸಾಯಿಸ್ತೀನಿ ಅನ್ಲಿಲ್ಲ. ದಾವೀದನು ಬೆತ್ಷೆಬಳ ಜೊತೆಗೆ ವ್ಯಭಿಚಾರ ಮಾಡಿ ಮರ್ಡರ್ ಮಾಡಿದ, ಆದ್ರೆ ದೇವರು ಸಾಯಿಸ್ತೀನಿ ಅನ್ಲಿಲ್ಲ. ಯಾಕೆ? ಅಬ್ರಹಾಮನಿಗೆ ಒಡಂಬಡಿಕೆ ಮಾಡಿಕೊಂಡ. ಇಂದಿನ ಮಳೆನೂ ಬರಲ್ಲ, ನಾನು ಸಾಯಿಸೋದನ್ನೇ ಇಲ್ಲ, ನಿನ್ನ ಸಂತತಿಯನ್ನು ಆಶೀರ್ವದಿಸ್ತೀನಿ ಅಂತ ಒಡಂಬಡಿಕೆ ಮಾಡ್ಕೊಂಡ. ಅಲ್ಲಿಂದ 12 ಕುಲಗಳು ಐಗುಪ್ತದಲ್ಲಿ ಗುಲಾಮರಾಗಿದ್ದಾರೆ. ಅವರನ್ನು ತೆಗೆದುಕೊಂಡು ಬರುವಾಗ ಇಷ್ಟು ಬೇಸರ ಆಯ್ತಂದ್ರೆ ಸಂಹರಿಸ್ತೀನಿ ಅಂದ. ಆದರೆ ಮೋಸೆ ಬಂದು ಸಂಹರಿಸ್ಲಿಕ್ಕೆ ಆಗದು ಸ್ವಾಮಿ, ನೀನು ಅಬ್ರಹಾಮ ಜೊತೆ ವಾಗ್ದಾನ ಮಾಡ್ಕೊಂಡ್ಯ, ನನ್ನ ಹೆಸರನ್ನೇ ತೆಗೆದು ಬಿಡಂದ. ದೇವರು ವಾಗ್ದಾನ ನೆನಪು ಮಾಡ್ಕೊಂಡು ಮೋಶೆಗೆ ಹೇಳ್ತಾ ಇದ್ದಾನೆ, ಹಾಗಾದ್ರೆ ನಾನೂ ಬರಲ್ಲ, ನೀನು ಅವ್ರನ್ನ ಕರ್ಕೊಂಡು ಹೋಗ. ಈಗ ನಿಮಗೆ ಹೇಳ್ತಾ ಇದ್ದೀನಿ, ಮುಗಿಸೋದಕ್ಕಿಂತ ಮುಂಚೆ ನಿಮಗೆ ಹೇಳಲಿಕ್ಕೆ ಮನಸ್ಸು ಮಾಡ್ತೀನಿ. ಅವ್ರು ಹೋದ್ರು, ದೇಶ ಸೇರ್ಕೊಂಡ್ರು, ದೇವರು ಅವ್ರ ಜೊತೆಗೆ ಹೋದ, ಕ್ಷಮಿಸಿ ಹೋದ. ಹಳೆ ಒಡಂಬಡಿಕೆಯಲ್ಲಿ ಕ್ಷಮಿಸೋದಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಎಷ್ಟು ಕ್ಷಮಿಸ್ಲಿಕ್ಕೆ ಸಾಧ್ಯ? ಕ್ಷಮಿಸ್ದ, ಅವ್ರ ಜೊತೆಗೆ ಹೋದ. ನಂತರ ನ್ಯಾಯಸ್ಥಾಪಕರು ಬಂದರು, ಸಂಸೋನನು. ಈ ಸಂಬಂಧದಲ್ಲಿ ಏನಾಯ್ತು ಗೊತ್ತಾ? ಅಂದಿನಿಂದ ಸಂಹರಿಸೋದನ್ನು ಬಿಟ್ಟು ಬಿಟ್ಟು ಎಷ್ಟೇ ಇವರು ಮೊಂಡರಾದ್ರು, ಎಷ್ಟೇ ಕಷ್ಟ ಕೊಟ್ಟರು ಅದನ್ನು ರಿಪೇರಿ ಮಾಡ್ತಾನೇ ಹೋದ ಹೊರತು ನಾಶ ಮಾತ್ರ ಮಾಡಲಿಲ್ಲ. ಪ್ರತಿ ಸಾರಿ ಒಬ್ಬ ಪ್ರವಾದಿನ ಎಬ್ಬಿಸ್ತಾನೆ, ಪ್ರತಿ ಸಾರಿ ಒಬ್ಬ ಪ್ರವಾದಿನ ಎಬ್ಬಿಸ್ತಾನೆ, ಈ ಮಲೆಗಿರೋರನ್ನ ಎಬ್ಬಿಸ್ತಾನೆ. ಹಲೋ ಹೇಳ್ರಿ, ನಿನ್ನ ಕರ್ತನಾದ ದೇವರು ಒಬ್ಬನೇ ಎಂಬುದಾಗಿ ಎಬ್ಬಿಸ್ತಾನೆ, ಹೊರತು ಅವ್ರನ್ನ ಸಂಹರಿಸ್ತಾ ಇಲ್ಲ. ಕೇಳ್ತಾ ಇದ್ದೀರ ಅಂದ್ಕೊಳ್ತೀನಿ. ಚೇನುಗಳನ್ನು ತೆಗೆದು ಯೆಹೋವನ ಮುಂದೆ ತಮ್ಮ ಮಕ್ಕಳೊಂದಿಗೆ ಬೋರಲು ಬಿದ್ದು, ನೀನು ನನ್ನ ಜೊತೆಗೆ ಬರದೆ ಹೋದ್ರೆ ನೀನು ವಾಗ್ದಾನವಾಗಿ ಕೊಟ್ಟಿರುವಂತ ದೇಶವೂ ನಮಗೆ ಬೇಡ, ಈ ಅರಣ್ಯದಲ್ಲಿ ನಾವು ಸಾಯಲಿಕ್ಕೆ ಸಿದ್ಧರಾಗಿದ್ದೀವಂತ ನಿಂತ್ಕೊಂಡ್ರು. ಆದರೆ ಈಗಿನ ಸಂತತಿ, ನೀನು ಬರದೆ ಹೋದ್ರೆ ನಡೀತದ ಬಿಡು, ನನ್ನನ್ನು ಆಶೀರ್ವಾದ ಮಾಡಿ ಸಾಕು, ನಾನು ಹೋಗ್ತೀನಿ. ಇದೇ ನಮ್ಮ ಡೇಂಜರ್. ಇವತ್ತು ಮನೆಯಲ್ಲಿ ಊಟ ಇಲ್ಲ ಅಂದ್ರೆ ಚಿಂತೆ ಇಲ್ಲ ಸ್ವಾಮಿ, ಮೊದಲು ಕುಟುಂಬ ಪ್ರಾರ್ಥನೆಯಲ್ಲಿ ನೀನು ಇಳಿದು ಬರಲೇಬೇಕು, ನಿನ್ನ ಪ್ರಸನ್ನತೆ ಬರದೆ ಹೋದ್ರೆ ನಾನು ಬದುಕಲ್ಲ ಅಂತ ಹೇಳುವಂಥ ಕುಟುಂಬಗಳು ಉಳಿದಿವೆ. ಇವತ್ತು ಪ್ರಸನ್ನತೆ ಬರಲಿ ಬರದೇ ಇರಲಿ, 2 ಫಾಸ್ಟ್ ಸಾಂಗು 3 ಸ್ಲೋ ಸಾಂಗು, ಅಭಿಷೇಕ ಬರಲಿ ಬರದೇ ಇರಲಿ, ಯಾರೋ ಪ್ರಸನ್ನತೆ ಚಲಿಸದೇ ಇರಲಿ, 2 ವಾಕ್ಯ ಓದಬೇಕು, ಕಡೆ ಮಗ ನಿದ್ದೆಯಲ್ಲಿ ಬೀಳೋಕ್ಕಿಂತ ಮುಂಚೆ ಊಟ ಹಾಕಬೇಕು. ಏನು ಮನಸ್ಸಿಗೆ ಸಮಾಧಾನ ಆಯ್ತು? ಏನು ಪ್ರಾರ್ಥನೆ ಮಾಡಿದ್ವಿ, ನಾಳೆ ಕೇಳ್ತಾನೆ ಯಾವ ಪ್ರಾರ್ಥನೆ ನನಗೆ ಮುಟ್ಲಿಲ್ಲ, ಎಲ್ಲೋಯ್ತು ನಿನ್ನ ಪ್ರಾರ್ಥನೆ, ನಾನು ಮುಟ್ಲಿಲ್ಲಪ್ಪ, ನೀನು ಯಾರೋ ಸ್ವಾಮಿ? ನಾನು ಹೌಸ್ ಆಫ್ ಪ್ರೇಸ್ ಪಾಸ್ಟ್ರು. ಅದೆಲ್ಲ ಬೇಕಾಗಿಲ್ಲ, ಅದು ಭೂಮಿ ಹೆಸರು. ಇಲ್ಲಿ ನೀನು ಯಾರು ಹೇಳು? ನಿನ್ನ ಸಂಬಂಧ ಯಾವ ಪುಸ್ತಕದಲ್ಲಿ ದಾಖಲಾಗಿದೆ? ಏಂಜಲ್ ತೆಗೆದು ನೋಡಪ್ಪ, ದೂತ ಗ್ಯಾಬ್ರಿಯೆಲ್ಲ ತೆಗಿಯಪ್ಪ. ತೆಗೆದು ನೋಡಿದ್ರೆ, ಸಾರ್ ಕಾವನೆಂಟನಲ್ಲಿದ್ದಾನೆ, ನಿಮ್ಮ ಜೊತೆಗೆ ನಡೆದಿಲ್ಲ ಆತ. ಹಾಗೆ ಅವನಿಗೆ ಏನಪ್ಪ, ಯಾವ ಪುರಾವೆಯಿಂದ ನನ್ನ ಮಗ ಅಂತ ಬಂದೆ? ಅಯ್ಯೋ ನೀನೇ ಅಲ್ವಾ ನನಗೆ ಆಶೀರ್ವಾದ ಮಾಡಿದ್ದು? ಹೌದಪ್ಪ, ನನ್ನ ಹೆಸರು ಹೇಳ್ಕೊಂಡೆ ಕೊಟ್ಟೆ, ಯೆಹೋವನ ನಾಮ ಎತ್ತೋರೆಲ್ಲರಿಗೂ ಆಶೀರ್ವದಿಸ್ತೀನಿ ಅಂತ ಹೇಳಿದ್ದೀನಿ, ಕೊಟ್ಟೆ. ಅದರರ್ಥ ನಾನು ನಿನ್ನ ಜೊತೆಗೆ ಇದ್ನಂತ? ಸುಮ್ಮನೆ ಪ್ರವಾದಿಸ್ತಾ ಇದ್ದಾರಂತೆ ಹಿಂದೆ ಹೋಗಬೇಡಿ, ಸುಮ್ಮನೆ ಗುಣಪಡಿಸ್ತಾ ಇದ್ದಾರಂತ ಹಿಂದೆ ಹೋಗಬೇಡಿ, ಸುಮ್ಮನೆ ಆಶೀರ್ವಾದ ಆಗ್ತಾ ಇದೆ ಅಂತ ಹಿಂದೆ ಹೋಗಬೇಡಿ.
ನಾನು ನಿಮ್ಮನ್ನು ಆಹ್ವಾನಿಸ್ತಾ ಇರೋದು ಆತನ ಸಂಬಂಧದಲ್ಲಿ ಬನ್ನಿ. ಪ್ರತಿದಿನ ಆತನ ಜೊತೆಗೆ ನಡೆಯಿರಿ. ತನ್ನ ಪೂರ್ವಿಕರಿಗಿಂತಲೂ ಎಲ್ಲರಿಗಿಂತಲೂ ದುಷ್ಟನಾಗಿ ನಡೆದುಕೊಂಡಂತೆ. ನಾನೇನು ಅಂದ್ಕೊಂಡೆ ಗೊತ್ತಾ, ಇದನ್ನು ಓದುವಾಗ ಆಯ್ತು ಕತೆ, ಇನ್ನು ದೇವರಲ್ಲಿ ತಾಳ್ಮೆ ಸಾಧ್ಯನೇ ಇಲ್ಲ, ಖಲಾಸ್. ನಾನೇನಾದರೂ ದೇವರ ಸ್ಥಾನದಲ್ಲಿದ್ದರೆ ಆಗೋದೂ ಇಲ್ಲ, ಸಾಧ್ಯನೂ ಇಲ್ಲ, ಅದನ್ನು ನೆನೆಸಲಿಕ್ಕೂ ಆಗಲ್ಲ. ನಾನು ಅಬ್ರಾಹ್ಮನಿಗೆ ಹೇಳೋನು, ಈಗ ಪಕ್ಕದಲ್ಲೇ ಇದ್ದಾನೆ, ಯಾಕಂದ್ರೆ ಅಬ್ರಾಹ್ಮ ಸೊಲಗಕ್ಕೆ ಹೋಗ್ಬಿಟ್ಟಿದ್ದಾನಲ್ಲ. ಲೇ ಅಬ್ರಾಹ್ಮ, ತಪ್ಪಾಯ್ತು ಬಿಡ್ಲೋ, ನಿನ್ನ ಜೊತೆ ವಾಗ್ದಾನ ಮಾಡ್ಕೊಂಡಿದ್ದ, ಆಗಲ್ಲಪ್ಪೋ, ಮೊಂಡ್ರಿ ಇವರು. ಆಮೇನ್, ಇನ್ನು ಈ ವಾಗ್ದಾನ ಇಲ್ಲಿಗೆ ಟರ್ಮಿನೇಟ್ ಮಾಡಿಬಿಡೋಣ. ನನ್ನ ಮಗನನ್ನು ಕೊಟ್ಟಾಯ್ತು, ಇನ್ನು ಆಗಲ್ಲ, ಟರ್ಮಿನೇಟ್ ಮಾಡಿಕೊಡೋಣ. ಆವಾಗ ಯೇಸು ಮಧ್ಯದಲ್ಲಿ ಬರ್ತಾನೆ, ಅಪ್ಪ ಅದು ಸಾಧ್ಯನೇ ಇಲ್ಲ, ನಾನು ನಿನ್ನ ವಾಗ್ದಾನವನ್ನು ರಿನ್ಯೂ ಮಾಡಿ ನನ್ನ ರಕ್ತದಿಂದ ಸೀಲ್ ಹಾಕಿ ಹೊಸ ಕಾಂಟ್ರಾಕ್ಟ್ ಕೊಟ್ಟು ಬಂದಿದ್ದೀನಿ. ಇವನು ಬದುಕಿರ್ಬೇಕಾ ಸಾಯ್ಬೇಕಾ ನೀವು ಹೇಳಿ? ಮುಂಚಿರೋರು ಎಲ್ಲದಕ್ಕಿಂತಲೂ ದುಷ್ಟ ಅಂತೆ. ಇದರ ಅರ್ಥ ಏನು ಗೊತ್ತಾ? ಇದಕ್ಕೆ ಹೇಳ್ತೀನಿ, ಒಂದು ಘಟನೆ ಹೇಳ್ತೀನಿ ನಿಮಗೆ. ಎಷ್ಟು ಜನರಿಗೆ ಸಭೆಯಲ್ಲಿ ಆಶೀರ್ವಾದ ಆಗ್ತಾ ಇದೆ? ಈ ಸಭೆಯಲ್ಲಿ ಅಂದರೆ ಹೌಸ್ ಆಫ್ ಪ್ರೇಸ್ನಲ್ಲ, ಅಂದರೆ ಈ ಗಳಿಗೆಯಲ್ಲಿ ಆಶೀರ್ವಾದ ಆಗ್ತಾ ಇದೆ. ಆಮೇನ್ ಆಮೇನ್ ಆಮೇನ್. ಸ್ವಲ್ಪ ಗಟ್ಟಿಯಾಗಿ. ಒಂದು ಸಾರಿ ಆಹಾಬನು ಜೊಳ್ಳು ಮೋರೆ ಹಾಕಿ ಕೂತ್ಕೊಂಡವನೇ. ಅವನ ಹೆಂಡತಿ, ಅತಿ ಸುಂದರವಾದಂಥ ಹೆಂಡತಿ, ಸುಂದರವಾದಂಥ ಹೆಸರು ಜಜ್ಬೇಲಳು. ಬಂದ್ಬಿಟ್ಟು ಅವನನ್ನು ಕೇಳಿದ್ಲಂತೆ, ಯಾಕಪ್ಪ ಹಿಂಗೆ ಕೂತ್ಕೊಂಡಿದ್ದಿ? ಅವನು ಕೇಳಿದ್ಲಂತೆ, ಹಿಂಗ್ಯಾಕೆ ಕೂತ್ಕೊಂಡಿದ್ಯಾ? ಅವನು ಹೇಳಿದ್ನಂತೆ, ಅವನ ಅರಮನೆಯಿಂದ ಕಿಟಕಿಯಿಂದ ಒಂದು ಹೊಲ ಕಾಣೋದಂತೆ. ಅವನಿಗೆ ಆ ಹೊಲದ ಮೇಲೆ ಆಸೆ, ಆ ದ್ರಾಕ್ಷೆ ಹೊಲದ ಮೇಲೆ ಆಸೆ. ಅವನು ಹೇಳಿದ್ನಂತೆ, ನನಗೆ ಆ ದ್ರಾಕ್ಷೆ ತೋಟ ಬೇಕಿತ್ತು, ಆದರೆ ಅವನು ನನಗೆ ಮಾರ್ತಾ ಇಲ್ಲ, ನಾನು ದುಡ್ಡು ಕೊಟ್ಟರು ಕೊಡ್ತಾ ಇಲ್ಲ. ಯಾಕಂದರೆ ಇಸ್ರಾಯೇಲ್ ರಾಜ್ಯದಲ್ಲಿ ಒಂದು ನಿಯಮ ಏನಂದರೆ, ಭೂಮಿಯನ್ನು ಅರಸರಾದರೂ ಕೊಂಡ್ಕೊಳ್ಳೇಬೇಕು. ಅದಕ್ಕೆ ಅಬ್ರಹಾಮನು ಸಾರಳನ ಹೂಣಿಡೋದಕ್ಕೆ ಕ್ರಯ ಕೊಟ್ಟು ಕೊಂಡ್ಕೊಂಡ. ದಾವಿದನು ಕೊಂಡುಕೊಂಡ. ಸೊ ಅವಳು ಹೇಳ್ದಂತೆ, ಲೇ ಹುಚ್ಚ, ನೀನು ಅರಸ ಕಣೋ, ನಿನಗನೇ ಅವನು ಬ್ಯಾಡ್ ಅಂತಾನಂದ್ರೆ ನೀನು ಸುಮ್ಮನೆ ಕೂತ್ಕೊಳ್ಳೋದ? ನಿನ್ನಿಂದ ಆಗಲ್ಲ ಬಿಡು, ನಾನು ಮಾಡ್ತೀನಿ ಅಂತ ಹೇಳಿ ಆ ಭೂಮಿ ಯಜಮಾನನನ್ನು ಮರ್ಡರ್ ಮಾಡಿ ಅದರ ಕಾಗದ ಪತ್ರಗಳನ್ನು ಸಹಿತವಾಗಿ ಆ ಭೂಮಿಯನ್ನು ತಂದು ಗಂಡನಿಗೆ ಕೊಡ್ತಾ ಇದ್ದಾಳೆ. ಅಲ್ಲಿ ಒಂದು ಲೈನ್ ಬರೀತದೆ, ಏನಂದರೆ, ಈ ಕೃತ್ಯವು ಯೆಹೋವನಿಗೆ ಹೇಯವಾಗಿತ್ತು, ಅಂದರೆ ಚೀಪ್. ಅದಕ್ಕೆ ನಾನು ಹೇಳಿದ್ದು, ಆ 100 ರೂಪಾಯಿ ಮೇಲೆ 1 ರೂಪಾಯಿಯನ್ನು ನೋಡ್ಲಿಕ್ಕೆ ಹೋಗಬೇಡ, ದೇವರಿಗೆ ಹೇಯವಾಗುತ್ತೆ. ಆತನ ಏಳಿಗೆ ಬರಲ್ಲ. 99 ತಂದಿದೆಯಪ್ಪ, 1 ರೂಪಾಯಿ ಕಡಿಮೆ ಇದೆಯಾ, ಚಿಂತೆ ಮಾಡಬೇಡ, ಹೋಗು, ದೇವರನ್ನ ಆಶೀರ್ವದಿಸ್ಲಿ. ಯಾಕಂದರೆ ನನ್ನ 1000 ರೂಪಾಯಿ ದೇವರು ಬೇರೆ ಕಡೆಯಿಂದ ಬಿಡುಗಡೆ ಮಾಡ್ತಾನೆ. ಆ ನಂಬಿಕೆ ಇರೋರು ಯಾರು? ಆತನ ಯೆಹೋವನ ದೃಷ್ಟಿಯಲ್ಲಿ ಎಷ್ಟು ಹೇಯವಾಯ್ತಂದರೆ, ಯೆಹೋವನ ಅದೇ ಗಳಿಗೆಯಲ್ಲಿ ಎಲಿಯನಿಗೆ ಹೇಳ್ತಾ ಇದ್ದಾನೆ, ಎಲಿಷನಿಗೆ ಹೇಳ್ತಾ ಇದ್ದಾನೆ, ಜಜ್ಬೇಲಿಗೆ ಹೇಳು, ಜಜ್ರೀಲ್ ಎಂಬ ಪಟ್ಟಣದ ಗೋಡೆಯ ಮೇಲೆ ಅವಳ ರಕ್ತವನ್ನು ನಾಯಿಗಳು ನೆಕ್ಕುವವು. ಆದರೆ ಇಸ್ರಾಯೇಲ್ ಜೊತೆಗೆ ತನ್ನ ಸಂಬಂಧವನ್ನು ಮುರಿದುಕೊಳ್ಳಿಲ್ಲ ನೋಡಿ.